ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನೂತನ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಮಸ್ಕಾರಗಳು. ನಾಳೆ ದಿನಾಂಕ 19ರಂದು ಯುಗಾದಿ ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ವಿಷಯದಲ್ಲಿ ಅನೇಕರಿಗೆ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಇವೆ. ಯುಗಾದಿ ಹಬ್ಬದ ಆಚರಣೆಯನ್ನು ಯಾವತ್ತು ಮಾಡಬೇಕು ಅಂತನ್ನುವುದಕ್ಕೆ ಧರ್ಮಶಾಸ್ತ್ರ ಸ್ಪಷ್ಟವಾದ ನಿರ್ಣಯವನ್ನು ಕೊಟ್ಟಿದೆ. ಸೂರ್ಯೋದಯಕ್ಕೆ ಯಾವತ್ತು ಪ್ರತಿಪತ್ ತಿಥಿ ಇರುತ್ತೋ ಅವತ್ತು ಯುಗಾದಿ ಆಚರಣೆ ಮಾಡಬೇಕು, ಇದು 1ನೇ ನಿಯಮ. 2 ದಿನಗಳಲ್ಲಿ ಸೂರ್ಯೋದಯಕ್ಕೆ ಪ್ರತಿಪತ್ ತಿಥಿ ಇತ್ತು ಅಂದರೆ ಹಿಂದಿನ ದಿನವೇನೆ ಯುಗಾದಿ ಆಚರಣೆ ಮಾಡಬೇಕು. 2 ದಿನಗಳಲ್ಲಿ ಪ್ರತಿಪತ್ ತಿಥಿ ಇಲ್ಲದೇ ಇದ್ದಾಗ, ಸೂರ್ಯೋದಯಕ್ಕೆ ಪ್ರತಿಪತ್ ತಿಥಿ ಸಿಗದೇ ಇದ್ದಾಗ ಆಗಲೂ ಕೂಡ ಹಿಂದಿನ ದಿನವೇ ಆಚರಣೆ ಮಾಡಬೇಕು ಅಂತನ್ನುವ ನಿಯಮವನ್ನು ಧರ್ಮಶಾಸ್ತ್ರ ತಿಳಿಸಿಕೊಟ್ಟಿದೆ. ಈ ವರ್ಷ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಪ್ರತಿಪತ್ ತಿಥಿ ಇಲ್ಲ, ಅಮಾವಾಸ್ಯ ತಿಥಿ ಇದೆ. ಇಂತಹ ಸಂದರ್ಭದಲ್ಲಿ ಅಮಾವಾಸ್ಯ ಇದ್ದರೂ ಪರವಾಗಿಲ್ಲ, ಆವತ್ತೇನೆ ಯುಗಾದಿ ಆಚರಣೆ ಮಾಡಬೇಕು ಅಂತನ್ನುವುದು ಧರ್ಮಶಾಸ್ತ್ರದ ಸ್ಪಷ್ಟವಾದ ನಿರ್ಣಯ. ಹಾಗಾಗಿ ಯುಗಾದಿಯ ವಿಷಯದಲ್ಲಿ ಯಾವ ಗೊಂದಲಗಳು ಇಲ್ಲ. ಇನ್ನು ಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತ, ಸಂಕಲ್ಪ ಹೇಗೆ ಮಾಡಬೇಕು ಅಂತ ಅನೇಕರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಂಕಲ್ಪವನ್ನು ಮಾಡಬೇಕಾದರೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಅದೇ ತಿಥಿಯನ್ನೇನೆ ಸಂಕಲ್ಪದಲ್ಲಿ ಉಚ್ಚಾರಣೆ ಮಾಡಬೇಕು ಅಂತನ್ನುವುದು ಸ್ಪಷ್ಟವಾದ ನಿರ್ಣಯ. ಸಂಪ್ರದಾಯಗತವಾಗಿ ಎಲ್ಲರೂ ಹಾಗೆ ಮಾಡ್ತಾರೆ. ಆದ್ದರಿಂದ ನಾಳೆ ಸಂಕಲ್ಪದಲ್ಲಿ ಎಲ್ಲರೂ ಕೂಡ ವಿಶ್ವಾವಸುನಾಮ ಸಂವತ್ಸರಸ್ಯ ಫಾಲ್ಗುಣ ಕೃಷ್ಣ ಅಮಾವಾಸ್ಯಾಯಾಮ್ ಎಂಬುದಾಗಿಯೇ ಸಂಕಲ್ಪವನ್ನು ಮಾಡಬೇಕು. ಅಭ್ಯಂಗವನ್ನು ಕೂಡ ಬೆಳಿಗ್ಗೆ 7 ಗಂಟೆಯ ನಂತರ ಅಭ್ಯಂಗವನ್ನು ಮಾಡಬೇಕು. 6:56ರವರೆಗೆ ಅಮಾವಾಸ್ಯ ಇದೆ. ಅಮಾವಾಸ್ಯ ಮುಗಿದ ಮೇಲೆ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಕೆಲವರು ಬೇಗನೆ ಅರುಣೋದಯಕ್ಕೆ ಅಥವಾ ಬ್ರಾಹ್ಮ ಮುಹೂರ್ತಕ್ಕೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡುವ ಸಂದರ್ಭ ಇದ್ದಾಗ ಅವಶ್ಯವಾಗಿ ಅವರು ಬೆಳಿಗ್ಗೆ ಸ್ನಾನವನ್ನು ಮಾಡಿ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ನಿರ್ಮಾಲ್ಯ ಇತ್ಯಾದಿಗಳನ್ನು ಮಾಡಿ ಮತ್ತೆ 7ರ ನಂತರ ಅಭ್ಯಂಗ ಮಾಡುವುದಿದ್ದರೆ ಹಾಗೂ ಮಾಡಬಹುದು. ಇಲ್ಲ, ಬೆಳಗ್ಗೆ ಎದ್ದು ಕೇವಲ ದೇವರ ಧ್ಯಾನಾದಿಗಳು, ದೇವರ ನಾಮಸ್ಮರಣೆ, ಭಜನೆ, ಸ್ತೋತ್ರ, ಪಾರಾಯಣ ಇತ್ಯಾದಿಗಳನ್ನು ಮಾಡಿ 7 ಗಂಟೆಯ ನಂತರವೇ ನೇರವಾಗಿ ಅಭ್ಯಂಗವನ್ನು ಕೂಡ ಮಾಡಬಹುದು. ಯುಗಾದಿ ನಿಮಿತ್ತವಾಗಿ ಮಾಡುವಂತಹ ವಿಶೇಷ ಕಾರ್ಯಗಳು, ನಿಂಬ ಪುಷ್ಪ ಭಕ್ಷಣ, ಧ್ವಜಾರೋಹಣ ಇತ್ಯಾದಿ ಕೆಲವು ವ್ರತಗಳನ್ನು, ನಿಯಮಗಳನ್ನು, ಪ್ರಪಾದಾನ ಇತ್ಯಾದಿಗಳನ್ನೆಲ್ಲ ನಾಳೆಯ ದಿನ ಪ್ರಾರಂಭ ಮಾಡೋದಕ್ಕೆ ಹೇಳಿದ್ದಾರೆ. ಆ ವ್ರತಗಳನ್ನು ಮಾಡಬೇಕಾದರೆ ಮಾತ್ರ ಪರಾಭವ ನಾಮ ಸಂವತ್ಸರಸ್ಯ ಚೈತ್ರ ಶುಕ್ಲ ಪ್ರತಿಪತ್ ತಿಥಿ ನಿಮಿತ್ತ ಅಂತ ಹೇಳಿ ಸಂಕಲ್ಪವನ್ನು ಮಾಡಬೇಕು. ಸಂಧ್ಯಾವಂದನೆ ಇತ್ಯಾದಿಗಳಲ್ಲೆಲ್ಲದರಲ್ಲಿಯೂ ಕೂಡ ಅಮಾವಾಸ್ಯ ಎಂಬುದಾಗಿಯೇ ಸಂಕಲ್ಪ ಮಾಡಬೇಕು. ಪ್ರತಿಪದ್ ನಿಮಿತ್ತವಾಗಿ ಮಾಡುವಂತಹ ವ್ರತಗಳಲ್ಲಿ ಮಾತ್ರ ತನ್ನಿಮಿತ್ತ ಚೈತ್ರ ಶುಕ್ಲ ಪ್ರತಿಪತ್ ನಿಮಿತ್ತ ಪ್ರಪಾದಾನಂ ಕರಿಷ್ಯೆ, ಧ್ವಜಾರೋಹಣಂ ಕರಿಷ್ಯೆ ಇತ್ಯಾದಿಯಾಗಿ ಸಂಕಲ್ಪವನ್ನು ಮಾಡಬೇಕು ಎಂಬುದಾಗಿ ಎಲ್ಲರೂ ತಿಳಿಯಬೇಕು. ಮತ್ತೊಮ್ಮೆ ಎಲ್ಲರಿಗೂ ಸರಳವಾಗಿ ಹೇಳುವುದಾದರೆ ಅಭ್ಯಂಗವನ್ನು 7 ಗಂಟೆಯ ನಂತರ ಮಾಡಬೇಕು. ಸಂಕಲ್ಪವನ್ನು ಸಂಧ್ಯಾವಂದನಾದಿಗಳಲ್ಲಿ ಎಲ್ಲದರಲ್ಲಿಯೂ ಸಂಕಲ್ಪವನ್ನು ಅಮಾವಾಸ್ಯ ಎಂಬುದಾಗಿಯೇ ಸಂಕಲ್ಪವನ್ನು ಮಾಡಬೇಕು. ವಿಶೇಷವಾದಂತಹ ವ್ರತ ನಿಯಮಗಳು ಯಾವುದಾದರೂ ಇದ್ದರೆ ಆ ವ್ರತ ನಿಯಮಗಳಿಗೆ ಸಂಕಲ್ಪ ಮಾಡಬೇಕಾದರೆ ಚೈತ್ರ ಶುಕ್ಲ ಪ್ರತಿಪತ್ ನಿಮಿತ್ತ ದಾನಂ ಕರಿಷ್ಯೆ, ಬ್ರಾಹ್ಮಣ ಪೂಜಾಂ ಕರಿಷ್ಯೆ ಇತ್ಯಾದಿಯಾಗಿ ಸಂಕಲ್ಪವನ್ನು ಮಾಡಬೇಕು. ನಮಸ್ಕಾರಗಳು.